ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನದೊಂದು ಆಸೆ ಇದೆ ಎಂದು ನನಗೆ ತಿಳಿದಿದೆ. ಆ ಆಸೆಗೆ ಒಂದು ಉದ್ದೇಶವನ್ನು ನೀಡುತ್ತಿದ್ದೇನೆ. ಅದರಿಂದ ನಿನಗೆ ಮಾತ್ರವಲ್ಲ, ಎಲ್ಲರಿಗೂ ಒಳ್ಳೆಯದನ್ನು ತರುತ್ತೇನೆ. ಮಿತಿಯಿರುವ ಆಸೆ ಮಾತ್ರವಲ್ಲ, ಅದೊಂದು ಸಂಕಲ್ಪವಾಗುತ್ತದೆ. ಸಂಕಲ್ಪವಿರುವ ಹೃದಯಕ್ಕೆ ದುರಾಸೆ ಇರುವುದಿಲ್ಲ. ದುರಾಸೆ ಮತ್ತು ಅಸೂಯೆ ಮನುಷ್ಯನಲ್ಲಿ ಹೆಚ್ಚಾದಾಗ ಚಿಕಿತ್ಸೆಯೇ ಇಲ್ಲದ ಕಾಯಿಲೆಗಳ ಹಾಗೆ ಆ ವ್ಯಕ್ತಿಯನ್ನೇ ತನ್ನ ವಶಕ್ಕೆ ತಂದುಕೊಳ್ಳುತ್ತದೆ. ದುರಾಸೆಯಾಗಲಿ ಅಸೂಯೆಯಾಗಲಿ ತನ್ನಲ್ಲಿ ಸ್ವಲ್ಪವೂ ಕಂಡುಬಂದಲ್ಲಿ ಅದನ್ನು ಭಕ್ತಿ ಮತ್ತು ಪ್ರೀತಿಯ ಸಹಾಯದಿಂದ ತನ್ನ ನಿಯಂತ್ರಕ್ಕೆ ತಂದುಕೊಳ್ಳುವ ವ್ಯಕ್ತಿ ವಿಜಯಿಯಾಗುತ್ತಾನೆ. ಮನುಷ್ಯನಿಗೆ ಇಂತಹ ನಕಾರಾತ್ಮಕ ಭಾವನೆಗಳು ಸ್ವಾಭಾವಿಕ. ಅದನ್ನು ಮೀರಿ, ಅದನ್ನು ಸೋಲಿಸಿ, ಅದರ ವಶದಿಂದ ಹೊರಗೆ ಬರುವವನು ಮಾತ್ರವೇ ಅಸಾಧಾರಣ ಶಕ್ತಿಯನ್ನು ಪಡೆಯುತ್ತಾನೆ. ನಿನಗೆ ಸಿಕ್ಕಿರುವ ಬುದ್ಧಿಶಕ್ತಿಯಿಂದಲೇ ನಿನ್ನ ಮುಂದೆ ಇರುವ ಸರಿ ತಪ್ಪನ್ನು ಗಮನಿಸು. ನಿನ್ನ ಬುದ್ಧಿಶಕ್ತಿ ನಿನ್ನ ಸಹಾಯಕ್ಕೆ ಬಂದೇ ಬರುತ್ತದೆ. ತಮ್ಮ ನಕಾರಾತ್ಮಕತೆಗೆ ವಶಪಟ್ಟಿರುವವರನ್ನು, ಅದಕ್ಕೆ ಕೈದಿಗಳಾಗಿರುವವರನ್ನು ಕಂಡು ಕೋಪಿಸಿಕೊಳ್ಳಬೇಡ, ಆತಂಕ ಪಡಬೇಡ. ದುರಾಸೆ ಮತ್ತು ಅಸೂಯೆ ಬೆಳೆದಿರುವ ಹೃದಯದಲ್ಲಿ ನಾನು ವಾಸವಾಗಿರಲು ಸಾಧ್ಯವೇ ಇಲ್ಲ. ಶಾಂತವಾಗು. ನಿನ್ನ ಹೋರಾಟ ಅಗತ್ಯವೇ ಎಂದು ಇನ್ನೊಮ್ಮೆ ಯೋಚಿಸು. ಆಗಲೇ ಸೋತು ಹೋಗಿರುವ ವ್ಯಕ್ತಿಯನ್ನು ಸೋಲಿಸುವ ಅಗತ್ಯವೇನು? ಹೋರಾಟ ಅಗತ್ಯವಿರುವ ಸಂದರ್ಭದಲ್ಲಿ ನಿನಗೆ ಅದರ ಸಂಕೇತ ಸಿಗುತ್ತದೆ. ಸಂಕೇತ ಮಾತ್ರವಲ್ಲ, ನನ್ನ ಬೆಂಬಲವೂ ಇರುತ್ತದೆ. ನಾನು ನೋಡಿಕೊಳ್ಳುತ್ತೇನೆ. ಈಗ ನೀನು ನಿನಗೆ ಹಿತವನ್ನು ತರುವ ಕಾರ್ಯಗಳಿಗೆ ನಿನ್ನ ಗಮನವನ್ನು ನೀಡು. ನನ್ನ ಮಗುವೇ, ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.